ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಪಾರ್ಶಿಯಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕ ರಾಮಮೂರ್ತಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಅನುದಾನದ ವಿಚಾರವಾಗಿ ಅನುದಾನಕ್ಕಾಗಿ ಸಮರವನ್ನೇ ಸಾರಿದ್ರು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಕೂಡ. ಇದೀಗ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನು ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಪಾರ್ಶಿಯಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕ ರಾಮಮೂರ್ತಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಅನುದಾನದ ವಿಚಾರವಾಗಿ ಅನುದಾನಕ್ಕಾಗಿ ಸಮರವನ್ನೇ ಸಾರಿದ್ರು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಕೂಡ. ಇದೀಗ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನು ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಪಾರ್ಶಿಯಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕ ರಾಮಮೂರ್ತಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಅನುದಾನದ ವಿಚಾರವಾಗಿ ಅನುದಾನಕ್ಕಾಗಿ ಸಮರವನ್ನೇ ಸಾರಿದ್ರು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಕೂಡ. ಇದೀಗ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನು ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಪಾರ್ಶಿಯಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕ ರಾಮಮೂರ್ತಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಅನುದಾನದ ವಿಚಾರವಾಗಿ ಅನುದಾನಕ್ಕಾಗಿ ಸಮರವನ್ನೇ ಸಾರಿದ್ರು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಕೂಡ. ಇದೀಗ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನು ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಪಾರ್ಶಿಯಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕ ರಾಮಮೂರ್ತಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಅನುದಾನದ ವಿಚಾರವಾಗಿ ಅನುದಾನಕ್ಕಾಗಿ ಸಮರವನ್ನೇ ಸಾರಿದ್ರು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಕೂಡ. ಇದೀಗ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನು ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು.
ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಪಾರ್ಶಿಯಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕ ರಾಮಮೂರ್ತಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಅನುದಾನದ ವಿಚಾರವಾಗಿ ಅನುದಾನಕ್ಕಾಗಿ ಸಮರವನ್ನೇ ಸಾರಿದ್ರು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಕೂಡ. ಇದೀಗ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನ ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಪಾರ್ಶಿಯಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕ ರಾಮಮೂರ್ತಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಅನುದಾನದ ವಿಚಾರವಾಗಿ ಅನುದಾನಕ್ಕಾಗಿ ಸಮರವನ್ನೇ ಸಾರಿದ್ರು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಕೂಡ. ಇದೀಗ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನ ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಪಾರ್ಶಿಯಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕ ರಾಮಮೂರ್ತಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಅನುದಾನದ ವಿಚಾರವಾಗಿ ಅನುದಾನಕ್ಕಾಗಿ ಸಮರವನ್ನೇ ಸಾರಿದ್ರು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಕೂಡ. ಇದೀಗ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನ ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನ ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು. ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆಗಿದೆ. ಇದೇ ಅನುದಾನದ ವಿಚಾರವಾಗಿ ಶಾಸಕ ರಾಮಮೂರ್ತಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿದ್ರು. ಕ್ಷೇತ್ರಕ್ಕೆ ಅನುದಾನವನ್ನೇ ಬಿಡುಗಡೆ ಮಾಡ್ತಾ ಇಲ್ಲ ಸರ್ಕಾರ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಎಲ್ಲಿಂದ ಆಗುತ್ತೆ, ಈ ರೀತಿ ಮೀನಮೇಷ ಯಾಕೆ ಅನ್ನುವಂತಹ ಪ್ರಶ್ನೆ ಜೊತೆಗೆ ಪಾರ್ಶಿಯಾಲಿಟಿ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ಶಾಸಕರು ಮಾಡಿದ್ರು. ಫೈನಲಿ ಬಿಬಿಎಂಪಿಯಿಂದ ಈಗ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರೋಬ್ಬರಿ 10 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಶಾಸಕ ರಾಮಮೂರ್ತಿ ಅವರು ಪ್ರತಿಭಟನೆಯನ್ನ ಮಾಡಿದ್ರು. ಈ ಅನುದಾನದ ವಿಚಾರವಾಗಿ ಅನುದಾನಕ್ಕಾಗಿ ಸಮರವನ್ನೇ ಸಾರಿದ್ರು. ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ವಿವಿಧ ಕ್ಷೇತ್ರದ ಗಣ್ಯರು ಕೂಡ. ಇದೀಗ ಬಿಬಿಎಂಪಿಯಿಂದ ಅನುದಾನ ರಿಲೀಸ್ ಆಗಿದೆ. ಕ್ರಿಯಾ ಯೋಜನೆಯನ್ನ ರೂಪಿಸೋದಕ್ಕೆ ಶಾಸಕರಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಜಯನಗರ ವಿಧಾನಸಭಾ ಕ್ಷೇತ್ರ ತುಂಬಾ ದೊಡ್ಡ ವಿಧಾನಸಭಾ ಕ್ಷೇತ್ರ. ಇದಕ್ಕೆ 10 ಕೋಟಿ ರೂಪಾಯಿ ಸಾಲುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ಫೈನಲಿ ಎಷ್ಟೋ ರಿಲೀಸ್ ಆಗಿದೆಯಲ್ಲ ಅಂತ ಸಮಾಧಾನ ಮಾಡಬಹುದು.